ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ನೋಡ್ರಿ ನಮ್ಮೂರಲ್ಲಿ ಏನು ಚಳಿ ಅಂದರೆ ಫುಲ್ ಚಳಿ ನೋಡ್ರಿ. ಅದಕ್ಕೆ ನೋಡ್ರಿ ಇಷ್ಟು ದಪ್ಪ ಶೂಟ್ರ್ ಹಾಕೊಂಡಿದ್ದೀನಿ ನೋಡ್ರಿ. ನಾನು ಇಷ್ಟು ದಪ್ಪದೊಂದು ಶೂಟ್ರ್ ಹಾಕಿಬಿಟ್ಟಿದ್ದೇನೆ ರೀ. ಏನು ಮಾಡ್ತೀರಿ ಫ್ರೆಂಡ್ಸ್, ಇವತ್ತು ಕೂಡ ನಮ್ದು ಇಂಜೆಕ್ಷನ್ ಇತ್ತು. ಹೋಗಿ ಮಾಡಿಸ್ಕೊಂಡು ಬಂದ್ವಿ ರೀ. ಏನು ಮಾಡ್ತೀರಾ ಫ್ರೆಂಡ್ಸ್, ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ಬಿಟ್ಲೆ ಈ ಕಾಯಿ ಐತಲ್ಲ ಎಲ್ಲ ನೋವು, ಫುಲ್ ನೋವು ಕೊಡ್ತಾ ಇದ್ದಾವೆ ಫ್ರೆಂಡ್ಸ್. ಅದಕ್ಕೆ ಅದರಲ್ಲಿ ಬೇರೆ ಚಳಿ ಆಗ್ತಾ ಇದೆ ರೀ. ಇಂಜೆಕ್ಷನಿಂದು ಚಳಿ ಆಗ್ತಿದೆ, ಸ್ವಲ್ಪ ಜ್ವರ ಬಂದಂಗೆ ಆಗುತ್ತಂತೆ. ಅದಕ್ಕೆ ನೋಡ್ರಿ ಚಳಿನೂ ಆಗ್ತಿದೆ, ಮತ್ತು ವಾತಾವರಣನೂ ಸರಿ ಇಲ್ಲ. ಅದಕ್ಕೆ ನೋಡ್ರಿ ಟೀ ಕುಡಿದ್ರೆ ಒಂಥರ ಅದು ಹೀಟ್ ಅಂತೆ ಫ್ರೆಂಡ್ಸ್. ಇಂಜೆಕ್ಷನ್ನು ಅದು ಹೀಟ್ ಆಗೋದಕ್ಕೆ ನನಗೆ ಟೀ ಕುಡಿದ್ಬಿಟ್ಲೆ ಹೊಟ್ಟೆಯಲ್ಲಿ ಉರಿ ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಟೀ ಕುಡಿಬಾರ್ದು ಅಂತ ನಾನು ಅತ್ಲಾಗೆ ಸ್ವಲ್ಪ ಹಾಲಾದರೂ ಬಿಸಿ ಮಾಡ್ಕೊಂಡು ಕುಡಿ ಅಂತ. ಟೀ ರೂಢ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಟೀ ಕುಡಿಲಿಲ್ಲ ಅಂದರೆ ತಲೆನೋಯ್ತಾ ಇದೆ. ನಿನ್ನಿಂದ ಅದೇ ಥರ ತಲೆನೋವು. ಅದಕ್ಕೆ ಒಂದು ಸ್ವಲ್ಪ ಹಾಲಾದರೂ ಬಿಸಿ ಮಾಡಿ ಕುಡಿಬೇಕಂತ, ಸ್ವಲ್ಪ ಹಾಲಿದೆ ಬಿಸಿ ಮಾಡಬೇಕು ನೋಡ್ರಿ. ಸ್ವಲ್ಪ ಹಾಲಾದರೂ ಬಿಸಿ ಮಾಡ್ಕೋಬೇಕಂತ ಬಿಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮದು ಈ ಗ್ಯಾಸಿನ ಕಟ್ಟೆ ಇದೆ ಅಲ್ಲ, ಸ್ವಲ್ಪ ಎತ್ತರ ಇದೆ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ಏನಿದ್ರು ಎತ್ತರ ಆಗುತ್ತೆ. ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕುಡಿಬೇಕಂತ ನೋಡ್ರಿ ಫ್ರೆಂಡ್ಸ್. ಆಗಲೇ ಬಿಸಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್, ಅದು ತಣ್ಣಗಾಗ್ಬಿಡ್ತು, ಕುಡಿಲಿಕ್ಕೆ ಆಗಲಿಲ್ಲ. ಮಾತಾಡ್ತಾ ಅದಕ್ಕೆ ಹಾಲು ತಣ್ಣಗಾಗ್ಬಿಡ್ತು. ಅದು ತಣ್ಣಗಾದರೆ ಕುಡಿಯೋಂಗಾಗಲ್ಲ. ಅದಕ್ಕೆ ಇವಾಗ ಬಿಸಿ ಮಾಡಲಿಕ್ಕೆ ಮತ್ತೆ ಇಟ್ಟಿದ್ದೀನಿ, ಕುಡಿಬೇಕು. ಸಮೀರ್ ಬೇರೆ ಬಂದಿದ್ದಾನೆ, ಅವನಿಗೆ ಆಮ್ಲೆಟ್ ಮಾಡಿಕೊಡ್ಬೇಕಂತೆ. ಅವನಿಗೆ ಆಮ್ಲೆಟ್ ಮಾಡಿಕೊಡು ಅಂದಿದ್ದಾನೆ. ಅದಕ್ಕೆ ಇದಾವೆ ಟ್ರೈಯಲ್ಲಿ ನೋಡಪ್ಪ ಅಂದೆ. ಇಲ್ಲ ನನಗೆ ಮೊಟ್ಟೆ ಇಲ್ಲ ಅಂದ. ಇದಾವೆ ಫ್ರೆಂಡ್ಸ್, ಅವನು ನೋಡೋದಿಲ್ಲ ನೋಡ್ರಿ ಯಾವ ಥರ ಮಾಡ್ತಾನೆ. ನಾನೇ ಹಾಕ್ಕೊಡ್ಲಿ ಅಂತ ಮಾಡ್ತಾನೆ ನೋಡ್ರಿ ಆ ಥರ. ನೋಡ್ರಿ ಇಲ್ಲಿ ಮೊಟ್ಟೆ ಇದ್ದಾವೆ ನೋಡ್ರಿ, ಇಲ್ಲ ಅಂತಾನೆ. ಆಮ್ಲೆಟ್ ಹಾಕ್ಕೊಡ್ಬೇಕಂತ್ರಿ ಊಟ ಮಾಡಲಿಕ್ಕೆ ಅವನಿಗೆ. ಅದಕ್ಕೆ ಸಾದಾ ಆಮ್ಲೆಟ್ ಇಷ್ಟ ಫ್ರೆಂಡ್ಸ್ ಅವನಿಗೆ ಈರುಳ್ಳಿ ಹಾಕಂಗಿಲ್ಲ ನೋಡ್ರಿ. ಸಾದಾ ಆಮ್ಲೆಟ್ ಹಾಕ್ಕೊಟ್ರೆ ತಿಂತಾನೆ. ಅದಕ್ಕೆ ಸಾದಾ ಹಾಕ್ಕೊಡ್ತೇನೆ ನೋಡ್ರಿ. ಇವಾಗ ಒಂದು ಲೋಟದಲ್ಲಿ ಆಮ್ಲೆಟು ಸಾದಾ ಮಾಡ್ಬೇಕು ನೋಡ್ರಿ. ಅವನಿಗೆ ಮೊಟ್ಟೆ ಹೊಡೆದು ಬರೀ ಅರಿಶಿನ ಪುಡಿ ಉಪ್ಪು ಹಾಕಿ ಮಾಡ್ಬೇಕ್ರಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಹಾಲು ಕೂಡ ಬಿಸಿ ಆಯ್ತು ರೀ ನಂದು. ಎರಡನೇ ಸತಿ ನೋಡ್ರಿ ಹಾಲು ಬಿಸಿ ಮಾಡಿ ಇಟ್ಕೊಳ್ಳೋದು, ಕೆಲಸ ಮಾಡೋದು ಆಗ್ತಾ ಇದೆ. ಅವನಿಗೆ ಹಾಲು ಬಿಸಿ ಮಾಡಬೇಕಂತ ಹಾಲು ನಾನಂತೂ ಬಿಸಿ ಮಾಡ್ಕೊಂಡು ಅವನಿಗೆ ಮೊಟ್ಟೆ ಹಾಕ್ಕೊಡ್ತೀನಿ ಇವಾಗ. ಎರಡು ಮೊಟ್ಟೆ ಆಮ್ಲೆಟ್ ಬೇಕ್ರಿ ಅವನಿಗೆ, ಒಂದು ಮೊಟ್ಟೆದಲ್ಲ ನೋಡ್ರಿ. ಈಗ ಮೊಟ್ಟೆ ಆಮ್ಲೆಟ್ ಹಾಕ್ತಾ ಇದ್ದೀನಿ ರೀ. ನಾನು ಹೇಗೆ ಆಮ್ಲೆಟ್ ಹಾಕ್ತೀನಿ ಅಂತ ತೋರಿಸ್ಕೊಡ್ತೇನೆ ನೋಡ್ರಿ. ಇವಾಗ ಒಂದು ಹಾಲು ಕೂಡ ತಣ್ಣಗಾಗ್ಬಿಡುತ್ತೆ ರೀ, ಫಸ್ಟ್ ಕುಡಿಬೇಕು ನಾನು. ನೋಡ್ರಿ 2 ಮೊಟ್ಟೆ ತಗೊಂಡಿದ್ದೀನಿ, ಒಂದು ಬಟ್ಲು ಅರಿಶಿನ ಪುಡಿನೂ ಉಪ್ಪಷ್ಟೇ ತಗೊಂಡಿದ್ದೀನಿ ನೋಡ್ರಿ. ಇಷ್ಟೇ ಹಾಕಿ ಮಾಡಬೇಕು ಅವನಿಗೆ ಆಮ್ಲೆಟ್. ಇವಾಗ ಒಡೆದು ಮಿಕ್ಸ್ ಮಾಡ್ಕೊಬಿಡ್ತೇನೆ ರೀ. ಹಾಗೆ 1 ಸ್ಪೂನ್ ತಗೊಬಿಡ್ತೇನೆ ಇವಾಗ ಇದು ಬಟ್ಲ ಸಣ್ಣದಾಗ್ಬಿಡ್ತೀರಿ ನನಗೆ. ಅದಕ್ಕೆ ನೋಡ್ರಿ ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಬಿಡ್ತೀನಿ ರೀ. ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ. ಈ ಥರ ಆಮ್ಲೆಟ್ ಮಾಡಿಕೊಡ್ಬೇಕು ನೋಡ್ರಿ ಅವನಿಗೆ. ಇದರಲ್ಲಿ ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಳ್ತೀನಿ ಫ್ರೆಂಡ್. ಇವಾಗ ಇದು ಕಲಸಿದ ಮೇಲೆ ಸಾದಾ ಆಮ್ಲೆಟ್ ಅಂದರೆ ತುಂಬ ಇಷ್ಟ ನೋಡ್ರಿ ನಮ್ಮ ಸಮೀರನಿಗೆ. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಕಲಿಸ್ಕೊಬಿಡ್ತೀನಿ ರೀ. ನೋಡ್ರಿ ನಮ್ಮ ಸಮೀರನ ಆಮ್ಲೆಟ್ ರೆಡಿ ಆಗ್ತಾ ಐತಿ. ಇವತ್ತು ಬರೀ ಇದೆ ನೋಡ್ರಿ. ಪಲ್ಯ ಇಲ್ಲಿದ್ರೆ ಊಟ ಮಾಡಲ್ಲ ನೋಡ್ರಿ, ಇಷ್ಟು ಕಾಡಿಸ್ತಾನೆ ರೀ. ಏನಾದರೂ ಪಲ್ಯ ಬೇಕು ನೋಡ್ರಿ ಒಟ್ಟಿನಲ್ಲಿ. ಆಮ್ಲೆಟ್ ರೆಡಿ ಆಗ್ತಾ ಐತ್ರಿ ನಮ್ಮದು. ನೋಡ್ರಿ ಚಿಪ್ಸ್ ಹಾಕಿದೆ.
ಆಯ್ತು ನೋಡ್ರಿ, ಆಮ್ಲೆಟು ಕೂಡ ರೆಡಿ ಆಯಿತು. ಸ್ವಲ್ಪ ಸಾರು ಕೂಡ ಬಿಸಿ ಮಾಡಿದೆ ಇವನಿಗೆ. ತುಂಬ ಪಂಚ ಪ್ರಾಣ ನೋಡ್ರಿ ಆಮ್ಲೆಟ್ ಅಂದರೆ. ಹೀಗೆ ಮುಚ್ಚಿಟ್ಟು ನೋಡ್ರಿ, ಪಾರಿವಾಳ ಹತ್ತಕ್ಕೆ ಹೋಗಿದ್ದಾನೆ ಆಮ್ಲೆಟ್ ಹಾಕು ಅಂತ. ಅದಕ್ಕೆ ಇವಾಗ ಅವನಿಗೆ ಆಮ್ಲೆಟ್ ಮುಚ್ಚಿಟ್ಟು ನಾನು ಹಾಲು ಕುಡಿತೇನೆ ರೀ. ಬಿಸಿ ಮಾಡಿಟ್ಟಿದ್ದೆ, ಟೀ ಕುಡ್ದಂಗೆ ಆಗೈತೆ ನೋಡ್ರಿ. ಅದಕ್ಕೆ ಟೀ ಕುಡಿತಾ ಇಲ್ಲ ಅಂತ ನನಗೆ ಇವಾಗ ಹಾಲು ಕುಡಿತಾ ಇದ್ದೇನೆ ರೀ. ಇಲ್ಲಾಂದರೆ ತುಂಬ ತಲೆ ನೋಯೈತೆ ರೀ. ಏನಾದರೂ ಒಂದು ಕುಡಿಬೇಕು ನೋಡ್ರಿ. ಏನು ಮಾಡ್ತೀರಾ ಫ್ರೆಂಡ್ಸ್, ಅದು ರೂಢ ಆಗಿಬಿಟ್ಟಿತ್ತಲ್ಲ. ಟೀ ಕುಡಿದು ಟೀ ಕುಡಿಲಂಗಿದ್ರು ತಡಿಯೋಕ್ಕಾಗಲ್ಲ. ಅದಕ್ಕೆ ಒಂದು ಹೊತ್ತಿಗೆ ಸ್ವಲ್ಪ ನೋಡೋಣ ಅಂತ ಸ್ವಲ್ಪ ಹಾಲಾದರೂ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ನೋಡ್ರಿ. ನೀವು ಟೀ ಕುಡಿದ್ರಾ ಫ್ರೆಂಡ್ಸ್? ನಾನು ಕೂಡ ಹಾಲು ಕುಡಿತಾ ಇದ್ದೆ ನೋಡ್ರಿ. ಇವಾಗ ಟೀ ರೂಢ ಹೋಗಲ್ಲ ನೋಡ್ರಿ. ಹಾಲು ಕುಡಿದ್ರೂ ಟೀ ಕುಡ್ದಂಗೆ ಆಗಲ್ಲ. ಏನು ನೋಡ್ರಿ ಫ್ರೆಂಡ್ಸ್, ಇದು ಯಾಕೋ ಕುರಿ ಮರಿ ನೋಡ್ರಿ. ನಾನು ಚಿಕ್ಕದಲ್ಲಿದ್ದಾಗಿಂದನೂ ಸಾಕಿದ್ದಿದ್ದು. ಪಾಪ ಸಣ್ಣಕ್ಕಿದ್ದಾಗಿಂದನೂ ನನ್ನ ಹತ್ರನೇ ಬೆಳೆದಿದ್ರಿ. ಯಾಕೋ ಆರಾಮಿಲ್ದಂಗೆ ಆಗ್ಬಿಟ್ಟೈತ್ರಿ ಕುರಿಗೆ. ಯಾಕೋ ಒಂಥರ ಕೂಗ್ತಾ ಇಲ್ಲ. ಯಾಕಂದರೆ ಪದೇ 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 ಕೂಗ್ತಾ ಇತ್ತು ಇದು ಪಾಪ. ಯಾಕೋ ತುಂಬ ಇದಾಗ್ಬಿಟ್ಟಿತ್ರಿ ನಿನ್ನಿಂದ. ಏನಾಗೈತೋ ಏನೋ ಇದಕ್ಕೆ. ಯಾವ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಯಾಕೋ ಏನಾಗೈತಂತ ಅರ್ಥ ಆಗ್ಬೇಕ್ರಿ. ಇದು ಮೂಗು ಪ್ರಾಣಿ ಪಾಪ ಮುಖ ನೋಡಕ್ಕೆ ಕುಂತೈತ್ರಿ. ಏನಾಗೈತಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಮುಖ ನೋಡ್ತಾ ಇದೆ ನೋಡ್ರಿ ಪಾಪ. ಸೊಪ್ಪು ಕೂಡ ತಿಂತಾ ಇಲ್ರಿ. ಇಲ್ಲ ಅಂದರೆ ಎಷ್ಟು ಕೂಗ್ತಾ ಇರುತ್ತೆ ಹಾಗೆ. ಎಷ್ಟು ಜೋರಾಗಿ ಕೂಗುತ್ತೆ ಅಂದರೆ ನೀವೇ ಕೇಳಿದ್ದೀರಲ್ಲ ವಿಡಿಯೋದಲ್ಲಿ. ತುಂಬ ಕೂಗುವಂಥ ಕುರಿ ಇದು. ಯಾಕೆ ಎಷ್ಟು ಸೈಲೆಂಟ್ ಆಗಿತ್ತು ಅಂತ ಗೊತ್ತಾಗ್ತಾ ಇಲ್ಲ ನೋಡ್ರಿ ನನಗೆ. ಪಾಪ ಹೆಂಗೆ ಮುಖ ನೋಡ್ತೈತೆ ನೋಡ್ರಿ. ಸೊಪ್ಪು ತಿಂತಾ ಇಲ್ರಿ ಅದು ಪಾಪ. ಸುಮ್ಮನೆ ಕುತ್ಕೊಬಿಟ್ಟೈತೆ ನೋಡ್ರಿ. ಹೊಟ್ಟೆ ಎಲ್ಲ ಹಿಂಗೆ ಕಾಲೆಲ್ಲ ಮಡ್ಚ್ಕೊಂಡು ಕುಂತ್ಬಿಟ್ಟೈತಿ. ಏನಾಗಿರ್ಬೋದು? ಡಾಕ್ಟ್ರಿಗಾರ ಕರೆಸ್ಬೇಕ್ರಿ. ನಮ್ಮ ಮನೆಯವರಿಗೆ ಡಾಕ್ಟ್ರಿಗಾರ ಕರೆಯಕ್ಕೆ ಹೇಳ್ಬೇಕ್ರಿ. ಪಾಪ ಏನೂ ತಿಂತಾ ಇಲ್ಲ, ಮಾಡ್ತಾ ಇಲ್ಲ. ಏನಾಗಿತ್ತು ಏನೋ ಬಿಡ್ರಿ ಪಾಪ. ಸುಮ್ಮನೆ ಇದ್ದಿದ್ದು ಕುರಿ ನಿನ್ನಿಂದ ಹಂಗೆ ಮಾಡ್ತಾ ಇದೆ ಅದು. ನಿನ್ನೆ ಬೆಳಗ್ಗಿಂದನೇ ಹಂಗೆ ಮಾಡ್ತಾ ಇದೆ. ನಾವು ಹೊಟ್ಟೆ ಇದಾಗೈತಿ, ಉಬ್ರ ಅಂತಾರಲ್ಲ ಆ ಥರ ಆಗೈತೆ ಅಂತ ನಾವು ಒಂದು ಸ್ವಲ್ಪ ಸಾರಿತ್ರಿ, ಸಾರು ಕುಡಿಸಿದ್ರೆ ಕರೆಕ್ಟ್ ಆಗ್ಬಿಡ್ತಾವ್ರಿ ಅದು. ಇದು ಕರೆಕ್ಟ್ ಆಗಿಲ್ಲ ರೀ. ಇವತ್ತು ಮತ್ತೆ ನಿನ್ನೆ ಬೆಳಗ್ಗೆ ಅಂದರೆ ಇವತ್ತಿಗೆ 2 ದಿನ ಆಯಿತು. ಕರೆಕ್ಟ್ ಆಗಿಲ್ಲ. ಒಂಥರ ಪಾಪ ಸ್ಮೂತಾಗಿ ಕುಂತ್ಬಿಟ್ಟೈತ್ರಿ. ಏನಾಗೈತೋ ಏನೋ ಪಾಪ. ಡಾಕ್ಟ್ರಿಗೆ ಏನಾದರೂ ಕರೆಸಿ ಇಂಜೆಕ್ಷನ್ ಮಾಡಿಸ್ಬೇಕೇನೋ. ಮೂಗು ಪ್ರಾಣಿಗೆ ಏನಾದ್ರು ಆದರೆ ಗೊತ್ತಾಗಲ್ಲ ರೀ ಏನಾಗೈತಿ ಅಂತ. ಹಂಗೆ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಹೇಳಿ ಎಲೆ ಗಿಡನ ಇಲ್ಲಿ ಹಚ್ಚಿಸ್ತೇನೆ ನೋಡ್ರಿ. ಇದು ಮಾವಿನ ಗಿಡ ರೀ. ಇದು ಏನಾದರೂ ಹಬ್ಬಿದ್ರೆ ಇದಕ್ಕೆ ಹತ್ತಿಸಕ್ಕೆ ಬರುತ್ತೆ ಅಂತ ಹತ್ತಿಬಿಟ್ರೆ ಫುಲ್ ಎಲೆ ಆಗ್ತಾವ್ರಿ. ಇದು ಸಖತ್ತಾದ ಎಲೆ. ಈ ಗಿಡಕ್ಕೆ ಹಿಂಗೆ ಹತ್ತಿಸ್ಬಿಟ್ರೆ ಅತ್ಲಾಗೆ ಚೆನ್ನಾಗಿರುತ್ತೆ ಅಂತ. ಅವು ಮರಕ್ಕೆ ಹತ್ತದ್ರಿ ಎಲೆ ಬಳ್ಳಿ. ಅದಕ್ಕೆ ಅತ್ಲಾಗ ಹತ್ತಿಸ್ಬೇಕಂತ ಎಲ್ಲ ಒಂದೇ ಕಡೆ ಹಚ್ಚಿದೇವ್ರಿ. ಹತ್ತಿದ್ರೆ ತುಂಬ ಬೇಕಾದಷ್ಟು ಎಲೆ ಆಗ್ತಾವೆ ಬಿಡ್ರಿ. ಮತ್ತೇನು ಕೊಳ್ಳೋದೇ ಬೇಡ. ನಮ್ಮ ತಂಗಿ ಮನೇಲಿ ನೋಡಿದ್ದೀರಲ್ಲ ನೀವು. ಅದಕ್ಕೆ ನಾನು ಕೂಡ ಇಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿ ಹಚ್ಚಿಸ್ತೇನೆ ನೋಡ್ರಿ. ಇಲ್ಲಂತೂ ನೋಡ್ರಿ, ಇದು ಬಾದಾಮಿ ಗಿಡ ಹಚ್ಚಿದ್ದಿಲ್ಲಿ ಎಲ್ಲ ಹರ್ಕೊಂಡು ತಿಂದಾವ ನೋಡ್ರಿ ಕುರಿ. ಹತ್ತಿದಾವೆ ಗಿಡ, ಕುರಿ ಮರಿ ಬಿಡ್ತಾ ಇಲ್ಲ ನಮ್ಮದು. ಚಿಕ್ತಿದ್ದೇನೇನಿದೆ ಅದೆಲ್ಲ ತಿನ್ನಾಕೊಂತ ಬಿಟ್ಟೈತೆ ನೋಡ್ರಿ. ಇದು ನೋಡ್ರಿ ಇಷ್ಟು ಚೆನ್ನಾಗಿದೆ ಲೋಳೆ ಸರ. ಇಷ್ಟು ಚೆನ್ನಾಗೈತೆ ನೋಡ್ರಿ ಅಲ್ಲ. ನೋಡ್ರಿ ಎಲ್ಲ ಹಸಿರುಗಟ್ಟು ಬಿಡುತ್ತೆ. ನಾನು ತೊಳಿತೇನೆ ರೀ, ಆದರೂ ಕೂಡ ಹಸಿರುಗಟ್ಟು ಬಿಟ್ಟಿದ್ದೇನೆ ನೋಡ್ರಿ. ನೀರಂತೂ ಮಳೆಗಾಲ ಬೇರೆ, ಅದ್ರಾಗ ನೀರು ಹಾಗೆ ಸುರಿತೈತೆ ನೋಡ್ರಿ. ನೀರು ಆಡಿ ನಮಗೆಲ್ಲ ನೆಗಡಿ ನೋಡ್ರಿ. ನಾನು ಸ್ವಲ್ಪ ಪಾತ್ರೆ ತೊಳಿಬೇಕು. ಪಾತ್ರೆ ಇದ್ದಾವೆ. ಇದು ನೋಡ್ರಿ ಬಟ್ಲ. ಅವಾಗ ಮ್ಯಾಟ್ ಹಾಕಕ್ಕೆ ಹೋಗಿ ನೆಲಕ್ಕೆ
ಇದರಲ್ಲಿ ಅದು ಗಮ್ ಹಾಕಬಿಟ್ಟಾರಿ ಹೋಗ್ತತಿ ಅಂತ. ಗಮ್ ಬಿಡ್ತಾ ಇಲ್ಲ ನೋಡ್ರಿ. ಎಷ್ಟು ಒಳ್ಳೆ ಬಟ್ಲ ಹಾಳು ಮಾಡ್ತಾ ನೋಡ್ರಿ ಹುಡುಗ. ಪ್ಲಾಸ್ಟಿಕ್ಕಿಂದು ಕೊಡ್ತೀನಿ ಅಂದ್ರೆ ಕೇಳಿಲ್ಲ ನೋಡ್ರಿ. ಇನ್ನು ನಾನು ನೆನ್ಸ್ನ್ಯಾಕ ಹಾಕ್ತೀನಿ. ಏನು ಮಾಡಿದ್ರು ಅದು ಇದಾಗ್ತಾ ಇಲ್ಲ ನೋಡ್ರಿ, ಹೋಗಲ್ಲ ಅದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ 8 ಗಂಟೆ ರಾತ್ರಿ ಆಗಿತ್ತು ನೋಡ್ರಿ. ಸ್ವಲ್ಪ ಸಂಜೆ ಸಮೀರ್ 5 ಗಂಟೆಗೆ ಬಂದು ಪಾರಿವಾಳ ಹರಿಸಿದ್ದ. 8 ಗಂಟೆ ಆದರೂ ಇಳಿದಿಲ್ಲ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಮನೆಯಲ್ಲಿ ಒಂದು ಲೈಟ್ ಇತ್ತು, ಆ ಲೈಟ್ ಹಾಕಿದಾನ್ರಿ ಹೊರಗಡೆ ಕರೆಂಟು. ಅದು ಲೈಟ್ ನೋಡಿ ಇಳೀಲಿ ಅಂತ ಹೊರಗೆ ಫೋಕಸ್ ಲೈಟ್ ಹಾಕಿದಾನೆ ನೋಡ್ರಿ. ಅದು ಮೋಡ ಆಗಿದೆ, ಕಪ್ಪಾಗ್ಬಿಟ್ಟಿದೆ, ಆದರೂ ಇನ್ನೂ ಆಡ್ತಾ ಇದ್ದಾವೆ ನೋಡ್ರಿ ಪಾರಿವಾಳ. ಎಷ್ಟು ಹುಚ್ಚಿರ್ಬಿಡ್ತ್ರಿ, ರಾತ್ರಿ ಆದರೂ ಆಡ್ತಾ ಇದ್ದಾವೆ ನೋಡ್ರಿ ಇವು ಪಾರಿವಾಳ. ಹಾಗೆ ರೀ ಬಿಟ್ಟರೆ ಸಾಕು ನೋಡ್ರಿ, 4-5 ಗಂಟೆ ಆಡ್ತಾವೆ ನೋಡ್ರಿ ನಮ್ಮ ಪಾರಿವಾಳ. ಈ ಥರ ಆಟ ಆಡ್ತಾ ಇದ್ದಾವೆ ನೋಡ್ರಿ. ಫೋಕಸ್ ಲೈಟ್ ಇಟ್ಟಿದ್ದಾನೆ ಅವನ ಛತ್ರಿ ಮೇಲೆ, ಆದರೂ ಅದು ನೋಡಿ ಇಳಿತಾವಂತ ಛತ್ರಿ ಮೇಲೆ ಫೋಕಸ್ ಲೈಟ್ ಇಟ್ಟಿರೋದು ನೋಡ್ರಿ ನಮ್ಮ ಸಮೀರ. ಅದು ಬೆಳಕನ್ನು ನೋಡಿ ಅವು ಕೂಡ ಇಳಿತಾವೆ ನೋಡ್ರಿ. ನೋಡ್ರಿ ಇಲ್ಲಿ ಇವಾಗ ಬಂದು ಛತ್ರಿ ಮೇಲೆ ಕುಂದಿರ್ತು ನೋಡ್ರಿ. ವೈಟು ಇನ್ನೊಂದಿದೆ ನೋಡ್ರಿ. ಅದು ಲೈಟ್ ಇದ್ದಕ್ಕೆ ಬಂದು ಇಳಿತು ನೋಡ್ರಿ. ಇದು ಎಷ್ಟು ಹುಷಾರಿ ಇರ್ತಾವೆ ನೋಡ್ರಿ ಅವು. ಆ ಲೈಟ್ ಇದ್ದಕ್ಕೆ ಇಳಿದಿದ್ರಿ. ಇನ್ನೊಂದಿದೆ, ಅದು ಇಳಿಯುತ್ತೆ ನೋಡ್ರಿ ಇನ್ನು ಸ್ವಲ್ಪ ಹೊತ್ತಲ್ಲಿ. 5 ಗಂಟೆಯಿಂದ 8 ಗಂಟೆವರೆಗೂ ನೋಡ್ರಿ ಆಟ ಆಡಿದ್ದೆವು.